ಸೊ ಮೋಟರ್ ಸೈಕಲ್ನ ನೀವು ಹೈವೇಲಿ ರೈಡ್ ಮಾಡಬೇಕಾದ್ರೆ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ದ ವಿಂಡ್ ಪ್ರೊಟೆಕ್ಷನ್. ಸೊ ವಿಂಡ್ ಪ್ರೊಟೆಕ್ಷನ್ ಪ್ರೊವೈಡ್ ಮಾಡೋಕ್ಕೆ ನೀವು ಯಾವ ಕ್ಯಾಟಗರಿ ಆಫ್ ಮೋಟರ್ ಸೈಕಲ್ ಓನ್ ಮಾಡ್ತಾರೆ ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇಫ್ ಯು ಆರ್ ಓನಿಂಗ್ ಅ ಫುಲಿ ಫೇಡ್ ಸ್ಪೋರ್ಟ್ಸ್ ಮೋಟರ್ ಸೈಕಲ್, ಕ್ರೂಸರು ಅಥವಾ ADV, ಸೊ ಈ 3 ಮೋಟರ್ ಸೈಕಲ್ ನಿಮಗೆ ಒಳ್ಳೆ ವಿಂಡ್ ಪ್ರೊಟೆಕ್ಷನ್ ಕೊಡುತ್ತೆ ಬಿಕಾಸ್ ಆಫ್ ಮೆನಿ ರೀಸನ್. ನಿಮಗೆ ಡಿಸೈನ್ ಆಫ್ ಮೋಟರ್ ಸೈಕಲ್ ಇರ್ಬೋದು, ಆರ್ ಯು ಆರ್ ಸಿಟಿಂಗ್ ಇನ್ಸೈಡ್ ದ ಬೈಕ್, ಅದರಿಂದನೂ ಇರ್ಬೋದು. ಸೆಕೆಂಡ್ ಬಂದ್ಬಿಟ್ಟು ಇಸ್ ದ ವೇಟ್ ಆಫ್ ದ ಬೈಕು. ಸೊ ವೇಟ್ ಆಫ್ ದ ಬೈಕ್ ನಿಮಗೆ ಸ್ಟ್ರೇಟ್ ಲೈನ್ ಸ್ಟೆಬಿಲಿಟಿ ಕೊಡುತ್ತೆ. ಸೊ ಇಟ್ ಡಿಪೆಂಡ್ಸ್ ಆನ್ ವೆದರ್ ನಿಮ್ಮದು ಪವರ್ ಯಾವ ಥರ ಇದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಪವರ್ ಜಾಸ್ತಿ ಆದಷ್ಟು ವೇಟ್ ಇನ್ನೂ ಜಾಸ್ತಿ ಆಗಬೇಕಾಗುತ್ತೆ. ಸೊ ಮೇಂಟೈನ್ ದ ಸ್ಟ್ರೇಟ್ ಲೈನ್ ಸ್ಟೆಬಿಲಿಟಿ. ಸೊ ಒಂದು ಅಂದಾಜು ಕೊಡೋದು ನಿಮಗೆ 40 to 50 bhp ಆಫ್ ಮೋಟರ್ ಸೈಕಲ್ ನಿಮಗೆ 170 kg ಇಂದ ಅಂತೂ ಮೇಲೆ ಇರಬೇಕು. ಐಡಿಯಲಿ 190 to 200 kg ತುಂಬ ಒಳ್ಳೆ ನಿಮಗೆ ವಿಂಡ್ ಪ್ರೊಟೆಕ್ಷನ್ ಕೊಡುತ್ತೆ. ಮೂರನೇದು ಬಂದ್ಬಿಟ್ಟು ಹ್ಯಾಂಡ್ ಗಾರ್ಡ್. ಸೊ ಇದು ನಿಮಗೆ ಒಳ್ಳೆ ವಿಂಡ್ ಪ್ರೊಟೆಕ್ಷನ್ ಕೊಡುತ್ತೆ. ನಾಲ್ಕನೇದು ಬಂದ್ಬಿಟ್ಟು ಎಸ್ ನಿಮ್ಮ ಫೇವ್ರೇಟ್ ವಿಂಡ್ ಶೀಲ್ಡ್. ಬಟ್ ವಿಂಡ್ ಶೀಲ್ಡ್ ಆಕ್ಚುಲಿ ವರ್ಕ್ ಆಗೋದು ಈಸ್ ಫ್ರಮ್ ಅಬೌವ್ 100 km ಆದಮೇಲೆ. ಸೊ ಅಬೌವ್ 100 km/h ನಿಮಗೆ ಒಳ್ಳೆ ವಿಂಡ್ ಪ್ರೊಟೆಕ್ಷನ್ ಬೇಕು ಅಂದರೆ ನಿಮಗೆ ಒಂದು ವಿಂಡ್ ಶೀಲ್ಡ್ ಅವಶ್ಯಕತೆ ಇರುತ್ತೆ. ಬಟ್ ತುಂಬ ಜನ ಏನು ಇಗ್ನೋರ್ ಮಾಡ್ತಾರೆ ಅಂದರೆ ನೀವು ಏನು ವೇರ್ ಮಾಡ್ತಾ ಇದ್ದೀರಾ ಟು ಪ್ರೊಟೆಕ್ಟ್ ಯುವರ್ ಸೆಲ್ಫ್ ಫ್ರಮ್ ವಿಂಡೋ. ಸೊ ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಸ್ ಡೆಫಿನೆಟ್ಲಿ ಗೋಯಿಂಗ್ ಟು ಬಿ ಯುವರ್ ರೈಡಿಂಗ್ ಜಾಕೆಟು. ಸೆಕೆಂಡ್ ನಿಮ್ಮದು ಗ್ಲೌಸು. ಆ್ಯಂಡ್ ಮೂರನೇದು ತುಂಬಾ ಇಂಪಾರ್ಟೆಂಟು ಈಸ್ ಯುವರ್ ಹೆಲ್ಮೆಟ್. ಎಸ್ ಹೆಲ್ಮೆಟ್ ನಿಮ್ಮದು ಒಳ್ಳೆ ಏರೋಡೈನಮಿಕ್ ಹೆಲ್ಮೆಟ್ ಆಗ್ತಾ ಇದ್ದಾರೆ ಅಂದರೆ ಅದು ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಆಲ್ಸೋ ನಿಮ್ಮದು ವೈಸರ್. ಎಸ್ ವೈಸರು ತುಂಬ ಇಂಪಾರ್ಟೆಂಟ್ ಇರುತ್ತೆ ಬಿಕಾಸ್ ಒಂದು ವೈಸರ್ ಎಷ್ಟು ಕ್ಲೀನ್ ಆಗಿದೆ ಸೊ ದಟ್ ನಿಮ್ಮ ವಿಷನ್ ಚೆನ್ನಾಗಿರುತ್ತೆ. ಆ್ಯಂಡ್ ಆಲ್ಸೋ ನೀಟ್ಲಿ ನಿಮ್ಮದು ಸೀಲ್ ಆದರೆ ನಿಮಗೆ ವಿಂಡ್ ಒಳಗಡೆ ಬರ್ದಿರೋ ಥರ ನೋಡ್ಕೊಳ್ಳೋ ವೈಸರ್ ತಗೊಳ್ಳಿ. ಆ್ಯಂಡ್ ಯಾವಾಗಲೂ ಒಂದು ಸ್ಪೇರ್ ವೈಸರ್ ಇಟ್ಕೊಂಡಿರಿ ಸೊ ದಟ್ ನಿಮಗೆ ಇನ್ ಕೇಸ್ ವೈಸರ್ ಏನಾದ್ರು ಡ್ಯಾಮೇಜ್ ಆಗಿಬಿಟ್ರೆ ಹೋಗ್ಬೋದು. ಬಿಕಾಸ್ ಇನ್ ಕೇಸ್ ಹೆಲ್ಮೆಟ್ ಡಿಸ್ಕಂಟಿನ್ಯೂ ಆಗಿಬಿಟ್ರೆ ಆಮೇಲೆ ನಿಮಗೆ ವೈಸರ್ ಸಿಗಲ್ಲ. ಸೊ ಅದನ್ನು ನೋಡ್ಕೊಳ್ಳಿ. ಬಟ್ ಆಲ್ಸೋ ಒನ್ ಮೋರ್ ಥಿಂಗ್ ವಿಚ್ ತುಂಬ ಜನ ಇಗ್ನೋರ್ ಮಾಡ್ತಾರೆ ಈಸ್ ಯುವರ್ ಇಯರ್ ಪ್ರೊಟೆಕ್ಷನ್. ಎಸ್ ನೀವು ಮೋಟರ್ ಸೈಕಲ್ ಓಡಿಸಬೇಕಾದ್ರೆ ಆನ್ ದ ಹೈವೇ ನಿಮಗೆ ವಿಂಡ್ ಪ್ರೊಟೆಕ್ಷನ್ ನಿಮಗೆ ಮೋಸ್ಟ್ಲಿ ನಿಮ್ಮ ಇಯರ್ಗೆ ಬೇಕಾಗುತ್ತೆ. ಬಿಕಾಸ್ ಇನ್ ಕೇಸ್ ನಿಮ್ಮದು ಇಯರ್ ಡ್ಯಾಮೇಜ್ ಆಗಿದೆ ವಿಚ್ ವಿಲ್ ನಾಟ್ ಹ್ಯಾಪನ್ ಇಮಿಡಿಯೇಟ್ಲಿ ಓವರ್ ದ ಪೀರಿಯಡ್ ಆಗುತ್ತೆ. ಏನಾದರೂ ಆಗಿಬಿಟ್ಟರೆ ಇಟ್ ಈಸ್ ಇರ್ರಿವರ್ಸಿಬಲ್, ಆಮೇಲೆ ಅದನ್ನು ಕ್ಯೂರ್ ಇರಲ್ಲ. ಸೊ ಅದರಿಂದ ನಿಮ್ಮದು ಇಯರ್ ಪ್ರೊಟೆಕ್ಷನ್ ಕೊಡೋದು ತುಂಬ ಇಂಪಾರ್ಟೆಂಟು. ಸೊ ಇದಕ್ಕೆ ಫಸ್ಟ್ ಥಿಂಗ್ ನೀವೇನು ಮಾಡಬೇಕು ಅಂದರೆ ನೀವು ಬಲಕ್ಲವ ಹಾಕ್ಬೋದು. ಎಸ್ ಬಲಕ್ಲವ ಹಾಕಿದ್ರೆ ಸ್ವಲ್ಪ ನಿಮಗೆ ವಿಂಡ್ ಪ್ರೊಟೆಕ್ಷನ್ ಸಿಗುತ್ತೆ. ಆ್ಯಂಡ್ ಆಲ್ಸೋ ನಿಮ್ಮ ಕಿವಿಗೆ ಅಟ್ಲೀಸ್ಟ್ ನೀವು ಒಂದು ಕಾಟನ್ ಹಾಕಿ. ಸೊ ಕಾಟನ್ ಏನಾದರೂ ಹಾಕಿದ್ರೆ ಕಿವಿಗೆ ಸ್ವಲ್ಪ ವಿಂಡ್ ಪ್ರೊಟೆಕ್ಷನ್ ಕೊಡುತ್ತೆ ವಿಚ್ ನಾನು ಟ್ರಿಪ್ಪಲ್ಲಿ ನೀವು ನೋಡ್ಬೋದು. ನಾನು ಈವನ್ ಫೋಟೋಸ್ ವೀಡಿಯೋಸಲ್ಲಿ ನೀವು ಕಾಟನ್ ಹಾಕಿರೋದು ನೋಡ್ತೀರಾ. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಪ್ರೊಟೆಕ್ಟ್ ಯುವರ್ ಸೆಲ್ಫ್ ಫ್ರಮ್ ವಿಂಡೋ. ಬಟ್ ನೀವು ಸ್ವಲ್ಪ ಎಕ್ಸ್ಟ್ರಾ ನೀವು ಸ್ಪೆಂಡ್ ಮಾಡೋಕ್ಕೆ ರೆಡಿ ಇದ್ದೀರಾ ಅಂದರೆ ಡೆಫಿನೆಟ್ಲಿ ನೀವು ಯು ಕ್ಯಾನ್ ಗೋ ವಿತ್ ಇಯರ್ ಪ್ಲಗ್ಸು. ಸೊ ಇಯರ್ ಪ್ಲಗ್ಸ್ ನಿಮಗೆ 150 ರೂಪೀಸಿಂದ ಸ್ಟಾರ್ಟ್ ಆಗುತ್ತೆ. ನಿಮಗೆ 3M ಇಯರ್ ಪ್ಲಗ್ಸ್ ಎಲ್ಲ ಸಿಗುತ್ತೆ. ಆ್ಯಂಡ್ ಇಟ್ ಕ್ಯಾನ್ ಗೋ ಅಪ್ ಟು 2000, 3000, 4000 ಆಗುತ್ತೆ ನಿಮಗೆ. ಸೊ ನಾನು ಇವತ್ತು ನಿಮಗೆ ಒಂದು ಇಯರ್ ಪ್ಲಗ್ಸ್ನ ತೋರಿಸ್ತೀನಿ ವಿಚ್ ಐ ಆಮ್ ಗೋಯಿಂಗ್ ಟು ವೇರ್ ಫ್ರಮ್ ಫ್ಯೂಚರ್. ದಟ್ ಈಸ್ ಬೇಸಿಕಲಿ ದ ಲೂಪ್ ಇಯರ್ ಪ್ಲಗ್ಸು. ಸೊ ಇದನ್ನು ನೀವು ವೇರ್ ಮಾಡ್ಬೋದು ಬಿಕಾಸ್ ದ ಬೆಸ್ಟ್ ಪಾರ್ಟ್ ಅಬೌಟ್ ಇದೇನು ಅಂತ ನಿಮಗೆ ಒಂದು ಬಾಕ್ಸಲ್ಲಿ ಸಿಗುತ್ತೆ. ಸೊ ನೀವು ಆರಾಮಾಗಿ ಇಟ್ಕೋಬೋದು. ಆ್ಯಂಡ್ ಟ್ಯಾಂಕ್ ಬ್ಯಾಗಲ್ಲಿ ಇಟ್ಕೋಬೋದು. ವೆನೆವರ್ ಯು ವಾಂಟ್ ಟು ವೇರ್ ವಾಂಟ್ ಟು ಪ್ರೊಟೆಕ್ಟ್ ಫ್ರಮ್ ವಿಂಡೋ. ಹೈವೇಲಿ ತುಂಬ ವಿಂಡ್ ಇದೆ ಅಂದರೆ ಯು ಕ್ಯಾನ್ ವೇರ್ ದಿಸ್. ಸೊ ಆ್ಯಂಡ್ ಜನರಲಿ ನೀವು ವೇರ್ ಮಾಡ್ಬೋದು ಇದನ್ನ. ಆ್ಯಂಡ್ ಆಲ್ಸೋ ಇದನ್ನು ನೀವು ಜಸ್ಟ್ ಮೋಟರ್ ಸೈಕಲ್ ರೈಡಿಂಗ್ ಅಂತ ಅಲ್ಲ, ನಾರ್ಮಲಿ ನೀವು ಯಾವುದೋ ಕಾನ್ಸರ್ಟ್ ಹೋಗ್ತಾ ಇದ್ದೀರಾ ಅಥವಾ ನೀವು ಆರಾಮಾಗಿ ಮಲ್ಕೋಬೇಕಂತ ಇದ್ದೀರಾ. ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ ಟ್ರಿಪ್ಪಲ್ಲೂ ನಿಮಗೆ ತುಂಬ ಕೋಲ್ಡ್ ಏರಿಯಾದಲ್ಲಿ ಇದ್ದೀರಾ ಅಂದರೆ ನಿಮ್ಮ ಕಿವಿಗೆ ಪ್ರೊಟೆಕ್ಷನ್ ಕೊಡಬೇಕು ಅಂದರೆ ಯು ಕ್ಯಾನ್ ವೇರ್ ದಿಸ್ ಆ್ಯಂಡ್ ಸ್ಲೀಪ್ ಆಲ್ಸೋ. ದಟ್ ಈಸ್ ವೆರಿ ಕಂಫರ್ಟಬಲ್. ಸೊ ಬಾಕ್ಸಲ್ಲೇ ಇರುತ್ತೆ, ನೀವು ಆರಾಮಾಗಿ ತೊಗೋಬೋದು. ಆ್ಯಂಡ್ ವೇರ್ ಮಾಡೋದು ತುಂಬ ಈಸಿ. ಸೊ ಈ ಥರ ನಿಮಗೆ ಆರಾಮಾಗಿ ಕಿವಿಗೆ ಹಾಕೋಬೋದು. ಎರಡೂ ನೀಟಾಗಿ ಫಿಟ್ ಆಗುತ್ತೆ, ಆಚೆ ಬರೋದೇ ಇಲ್ಲ ನಿಮಗೆ. ಸೊ ನಾನು ಏನೇ ಮಾಡಿದ್ರು ಆಚೆ ಬರೋದೇ ಇಲ್ಲ. ಸೊ ದಟ್ ಇಸ್ ವೆರಿ. ಆ್ಯಂಡ್ ಇಯರ್ ಟಿಪ್ಸು ನಿಮ್ಮದು ಇಯರ್ಗೆ ಫಿಟ್ ಆಗುತ್ತೆ. ಬೇರೆ ಇಯರ್ ಟಿಪ್ಸು ಕೊಟ್ಟಿದ್ದಾರೆ. ಸೊ ಇದ್ರದ್ದು ಪ್ರೈಸ್ ಬಂದುಬಿಟ್ಟು ನಿಮಗೆ 2100 ಸ್ಟಾರ್ಟ್ ಆಗ್ತಾ ಇದೆ. ಅಮೆಝಾನಲ್ಲಿ ಇವಾಗ ಅವೈಲೇಬಲ್ ಇದೆ ಡಿಸ್ಕೌಂಟಲ್ಲಿ. ಸೊ ಇನ್ ಕೇಸ್ ನೀವು ಕನ್ಸಿಡರ್ ಮಾಡಬೇಕಂತ ಇದ್ದೀರಾ ಅಂದರೆ ಇದನ್ನು ನೀವು ಪರ್ಚೇಸ್ ಮಾಡ್ಬೋದು. ಬಟ್ ಎನಿವೇ ಕಾಟನಿಂದ ಹಿಡಿದು ನಿಮಗೆ ಚೀಪರ್ ಇಯರ್ ಪ್ಲಗ್ಸ್ ಆದರೂ ವೇರ್ ಮಾಡಿ, ಆರ್ ಇದನ್ನು ನೀವು ಪರ್ಚೇಸ್ ಮಾಡ್ಬೋದು. ಬಟ್ ಡೆಫಿನೆಟ್ಲಿ ಇಯರ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳಿ ವೈಲ್ ರೈಡಿಂಗ್ ಆನ್ ಹೈವೇ ಆನ್ ಯೋರ್ ಮೋಟರ್ ಸೈಕಲ್.